ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ ಮಸಾಲ ಕರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಬೇಗನೆ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಕೂಡ ಇದೆ. ಇದಕ್ಕೆ ಒಂದು 5 ತತ್ತಿನ ನಾನು ಕುದಿಸಿಟ್ಕೊಂಡಿದ್ದೀನಿ. ಇಲ್ಲಿ ಒಣ ಮಸಾಲೆ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ನಾನು ಒಂದು 2-3 ಟೊಮಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಹೆಚ್ಚಿಟ್ಕೊಳ್ರಿ, ಮತ್ತು ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ ಮತ್ತು ಒಣ ಕೊಬ್ಬರಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೊಟ್ಟೆಗೆ ಮಸಾಲ ಹಚ್ಚಬೇಕು. ಇದಕ್ಕೆ ಈ ಥರ ಕಟ್ಸ್ ಹಾಕಿ ಇಟ್ಕೊಳ್ರಿ, ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಅದು ಕಟ್ಸ್ ಹಾಕಿದರೆ ಅದು ಮಸಾಲೆಯಲ್ಲಿ ಕುದ್ದ ಮೇಲೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಗ್ಗು ಸಪ್ಪಾಗಿ ಇರೋದಿಲ್ಲ. ಇವಾಗ ಅದಕ್ಕೆ ಚಿಟಿಕೆ ಅರಿಶಿನ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಟೇಸ್ಟಿಗೆ ಉಪ್ಪು, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ರಿ, ಎಣ್ಣೆ, ಇವಾಗ ಒಂಚೂರು ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ರಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಟ್ಕೊಂಡ್ರಂಥ ತತ್ತಿಗೆ ಹಚ್ಕೋಬೇಕಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೇಗ ಕೂಡ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಕೊಳ್ರಿ, ಜಲ್ದಿ ಆಗುತ್ತೆ ಅವಸರದಲ್ಲಿ. ಈಗ ನೋಡಿರಿ, ಈ ಥರ ಸರಿಯಾಗಿ ತತ್ತಿ ಕಟ್ಸ್ ಹಾಕಿರ್ತೀವಲ್ಲ ಅದರೊಳಗೆ ಕೂಡ ನೀವು ಹಚ್ಚಿರಿ ಹಂಗೆ ಮಸಾಲೆ ಖಾರನ. ಇವಾಗ ಇದು ಕೂಡ ಎಲ್ಲ ತತ್ತಿ ಕೂಡ ಹಚ್ಕೊಂಡು ಇಟ್ಕೊಳ್ರಿ. ಅದು ಒಂದು 10 ನಿಮಿಷ ಅದರಲ್ಲೇ ಇರಲಿ. ಇವಾಗ ನೋಡಿರಿ, ಅಲ್ಲಿ ತೋರಿಸಿದ್ನಲ್ಲ ಅದೆಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಣ್ಣಗೆ, ಭಾಳ ಸಣ್ಣಗಾಗಬೇಕು, ತರಿ ಇರಬಾರ್ದು. ಇಲ್ಲಿ ಬಾಣಲಿ ಬಿಸಿ ಮಾಡಿ ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ಪೇಸ್ಟ್ ಫ್ರೈ ಮಾಡ್ತಾಯಿದ್ದೀನಿ. 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿದ ತಕ್ಷಣ ಇಲ್ಲಿ ನೋಡಿ ಚೆನ್ನಾಗಿ ತತ್ತಿ ನೆಂದಿದೆ. ಇದನ್ನು ಕೂಡ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಣ. ಲೋ ಫ್ಲೇಮ್ ಇಟ್ಕೊಂಡು ತತ್ತಿನ ಫ್ರೈ ಮಾಡಿಕೊಳ್ರಿ, ಇಲ್ಲಾಂದರೆ ಅದು ಮೇಲಿನ ಕೋಟಿಂಗೆಲ್ಲ ಹೊತ್ತೋ ಚಾನ್ಸ್ ಇರುತ್ತೆ. ಸಣ್ಣ ಉರಿಲೇ ಅದನ್ನು ಫ್ರೈ ಮಾಡಿಕೊಳ್ರಿ. ಇವಾಗ ಇಲ್ಲಿ ತತ್ತಿ ಫ್ರೈ ಆಯಿತು. ಇನ್ನೊಂದು 2 ನಿಮಿಷ ಹಂಗೆ ಬಿಡಿ. ಈ ಕಡೆಗೆ ಉಳ್ಳಾಗಡ್ಡಿ ಕೆಂಪಾಗ್ತಾಯಿದೆ. ಕೆಂಪಗಾದಮೇಲೆ ನಾವು ಇದನ್ನು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಗ್ರೈಂಡ್ರಿಗೆ, ಅದನ್ನು ಹಾಕೋಣ. ಇವಾಗ ನೋಡಿ, ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಹಾಗೆ ಇರುತ್ತೆ. ಫಸ್ಟು ಎಣ್ಣೆಯಲ್ಲಿ ಅದು ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಟೇಸ್ಟು. ಇವಾಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಅಲ್ಲಿ ಮಸಾಲೆ ಎಗ್ಗಿಗೆ ಇದಕ್ಕೂ ಕೂಡ ಖಾರ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ನೋಡಿ ಸ್ವಲ್ಪ ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ರಿ, ಸ್ವಲ್ಪ ಗರಂ ಮಸಾಲ. ಈಗ ಆಲ್ರೆಡಿ ಒಣ ಮಸಾಲೆ ಕೂಡ ಹಾಕ್ಕೊಂಡಿದ್ದೀವಲ್ಲ, ಇದು ಸ್ವಲ್ಪ ಫ್ಲೇವರಿಗಷ್ಟೇ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ಇದು ಕುದ್ಮೇಲೆ ತಾನೇ ಮೇಲೆ ಎಣ್ಣೆ ಬರುತ್ತಲ್ಲ, ಆವಾಗ ಫ್ರೈ ಆಗಿದೆ ಅಂಥೇಳಿ ಅರ್ಥ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ, ಫ್ರೈ ಆಗೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿರಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ನಾವು ಅದನ್ನು ಗ್ರೇವಿ ರೆಡಿ ಮಾಡ್ಕೋಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು. ನೋಡಿ, ನಮಗೆ ಇಷ್ಟೇ ಸಾಕು. ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇದು ಕುದಿ ಬಂದಮೇಲೆ ಚೂರು ಉಪ್ಪು ಹಾಕ್ಕೊಡ್ರಿ. ಇವಾಗ ನೋಡಿ, ಚೆನ್ನಾಗಿ ಕುದ್ದಿದೆ ಗ್ರೇವಿ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ತತ್ತಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದರಲ್ಲೇ ಒಂದು 5 ನಿಮಿಷ ಅದು ಚೆನ್ನಾಗಿ ಕುದೀಲಿ.
ಮಸಾಲೆಯಲ್ಲಿ ಕುದ್ದ ಆಮೇಲೆ ನಾವು ಸರ್ವ್ ಮಾಡೋಣ. ನೋಡಿರಿ ಹೇಗಿದೆ ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಬಾಯ್.